ಆತ್ಮೀಯರೇ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮುಧೋಳ ತಾಲೂಕಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ ಸೋಮನಗೌಡ ಪಾಟೀಲ್ ಇದ್ದಾರೆ. ನಮ್ಮ ನಾಡಗೌಡರು ಮುಧೋಳ ನಗರ ಘಟಕ ಅಧ್ಯಕ್ಷರಾದಂಥ ನಾಡಗೌಡರು ಇದ್ದಾರೆ. ನಮ್ಮ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದಂಥ ಕೃಷ್ಣ ಪೂಜಾರಿ ಅವರಿದ್ದಾರೆ. ಹಾಗೂ ನಮ್ಮ ಬಾಗಲಕೋಟದ ಕಾರ್ಯದರ್ಶಿಯಾದಂಥ ಶ್ರೀಯುತ ಗಣಿ ಅವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತಿನ ವಿಷಯ ಏನಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಅಂದ್ರೆ SSLR ಸ್ಟೇಟ್ ಸರ್ವೆ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯ. ಇಡೀ ನಾವೆಲ್ಲ ನೋಡ್ತಾ ಇದ್ದೀವಿ, ಸರ್ಕಾರ ಒಂಥರ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಸುಮ್ಮನೆ ಕುಳಿತಿದೆ. ಎಲ್ಲ ಸದ್ದಿಲ್ಲದೆ ನಡೆಯುತ್ತಂಥ ಮಾರ್ಚ್ 1ರಿಂದ ನಡೆಯುತ್ತಿರುವಂಥ ಲೈಸೆನ್ಸ್ ಸರ್ವೆದಾರರ ಒಂದು ಸ್ಟ್ರೈಕ್ಗೆ ಇಲ್ಲಿವರೆಗೆ ಯಾವ ಸರ್ಕಾರದ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಕಂದಾಯ ಸಚಿವರಾಗಲಿ ಯಾವುದೇ ವಿವರಣೆ ಕೊಟ್ಟಿಲ್ಲ. ಬಟ್ ಈ ಕುರಿತು ಇಡೀ ರಾಜ್ಯದಲ್ಲಿ ಸುಮಾರು 4,80,000 ಅರ್ಜಿಗಳು ಖಾಲಿ ಬಿದ್ದಿದ್ದಾವೆ. ನಾನು ಕೃಷ್ಣ ಬೈರೇಗೌಡರಿಗೆ ಪ್ರಶ್ನೆ ಮಾಡ್ತೀನಿ. ಯಾಕಂತಂದ್ರೆ ಕೃಷ್ಣ ಬೈರೇಗೌಡರು ಕೃಷಿ ಇಲಾಖೆಯಲ್ಲಿದ್ದಾಗ ಬಹಳಷ್ಟು ಅತ್ಯುತ್ತಮವಾದಂಥ ಕೆಲಸಗಳನ್ನ ಮಾಡಿ ಅಲ್ಲಿರುವಂತಹ ಭ್ರಷ್ಟಾಚಾರವನ್ನ ಸುಮಾರು 70ರಿಂದ 80% ನಿಷ್ಕ್ರಿಯಗೊಳಿಸಿ ಅಂದ್ರೆ ಪಾರದರ್ಶಕ ಆಡಳಿತಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಂದಾಯ ಸಚಿವರು ಆದ್ಮೇಲೆ 2.0 ಸಾಫ್ಟ್ವೇರ್ ತಗೊಂಡ್ಬಂದ್ರು. ರೈತರಿಗೆ ನೇರವಾಗಿ ಉತ್ತಾರ ಸಿಗುವ ಹಾಗೆ ಮಾಡಿದರು. ಈ ಗ್ರಾಮ ಪಂಚಾಯತ್ ಇನ್ನಿತರ ಕಡೆ ಅವ್ಯವಹಾರ, ಭ್ರಷ್ಟಾಚಾರ, ಲಂಚಗೊಳಿತನಕ್ಕೆ ಒಂದು ತಿಲಾಂಜಲಿ ಹಾಡಿ 2.0 ಸಾಫ್ಟ್ವೇರ್ ತಂದು ಎಲ್ಲರೂ ಕೂಡ ತಮ್ಮ ಮೊಬೈಲ್ನಲ್ಲಿ ಉತ್ತಾರ ತೆಗೆಯುವ ಹಾಗೆ ಮಾಡಿದರು. ಇನ್ನು ಅವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯರಾದಂಥ ಕೃಷ್ಣ ಬೈರೇಗೌಡ ಸಚಿವರೇ, ಇವತ್ತು 2007ರಲ್ಲಿ ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೆ ಹುದ್ದೆಗಳ ಸೃಷ್ಟಿ ಆಯಿತು. ಇವತ್ತಿನವರೆಗೂ ಸುಮಾರು 23 ವರ್ಷ ಅಂದ್ರೆ ಸುಮಾರು 25-26ನೇ ವಯಸ್ಸಿಗೆ ಆಯ್ಕೆಯಾದಂಥ ಒಬ್ಬ ಸಿವಿಲ್ ಇಂಜಿನಿಯರ್, ಒಬ್ಬ BE ಮುಗಿಸ್ಬೇಕಾದ್ರೆ ಏನ್ ಕಷ್ಟ ಅಂತ ಒಬ್ಬ ರೈತನಿಗೆ ಗೊತ್ತಿದೆ, ನಿಮಗೂ ಕೂಡ ಗೊತ್ತದ. ಸುಮಾರು 10-20 ಲಕ್ಷ ಖರ್ಚು ಮಾಡಿ ಒಬ್ಬ ವಿದ್ಯಾರ್ಥಿ ತನ್ನ ಜೀವನಾವಧಿಯಲ್ಲಿ BE ಸಿವಿಲ್ ಮಾಡ್ತಾನ, ಡಿಪ್ಲೊಮಾ ಮಾಡ್ತಾನ, ಏನೋ ಸರ್ಕಾರಿ ನೌಕರಿ ಕಾಲ್ಫಾರ್ಮ್ ಐತೆ ಅಂತ ತಿಳಿದು ಅರ್ಜಿ ಹಾಕಿ ಸುಮಾರು 23 ವರ್ಷಗಳಿಂದ ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೆ ಅಂತ ಹೇಳಿ ನೌಕರಿ ಮಾಡ್ತಾ ಇದ್ದಾನೆ. ಅವ್ರಿಗೆ ನೀವು ಕೊಡುವಂತ ಸಂಬಳ ಕೇವಲ 25,000. ನಾನು ಏನ್ ಕೇಳ್ತೀನಿ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ನೀವು ಕೊಡ್ತಾ ಇರುವಂತ ಪಗಾರ ನಿಮ್ಮ ಸರ್ಕಾರ ಖಜಾನೆದಲ್ಲ. ರೈತರು ತಮ್ಮ ಸರ್ವೆಯನ್ನ ಮಾಡ್ಲಿಕ್ಕೆ, ತಮ್ಮ ಅಲಿನೇಷನ್ ಮಾಡ್ಲಿಕ್ಕೆ, ಹದ್ದುಬಸ್ತಿ ಮಾಡ್ಲಿಕ್ಕೆ, ಪೋಡಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ತುಂಬಿದಂತ ಒಟ್ಟು ಒಂದು ತಿಂಗಳ ಆದಾಯ ಸುಮಾರು 250 ಕೋಟಿಯಿಂದ 300 ಕೋಟಿ ರೂಪಾಯಿ. ನೀವು ಇವತ್ತು 6,000 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಲೈಸೆನ್ಸ್ ಸರ್ವೆದಾರ ಅದಾರ. ಇವ್ರಿಗೆ ಕೊಡುವಂತ ನೀವು ವೇತನ 40ರಿಂದ 50 ಕೋಟಿ. ಇವತ್ತು ಲೈಸೆನ್ಸ್ ಸರ್ವೆದಾರನ್ನ ಮುಂದಿಟ್ಟುಕೊಂಡು ದುಡ್ಡು ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಬೆನ್ನ ಹತ್ತಿದೆ. ಸುಮಾರು 200ರಿಂದ 250 ಕೋಟಿ ರೂಪಾಯಿ ಉಳಿಸಿಕೊಂಡು ನೀವು ಸರ್ಕಾರಕ್ಕೆ, ಒಂದು ಜನರಿಗೆ, ಇವತ್ತಿನ ರೈತರಿಗೆ, ಇವತ್ತಿನ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವತ್ತು ನೀವು ಸರ್ಕಾರಿಯಲ್ಲಿ ಸರ್ವೇದಾರರು, ಸರ್ಕಾರಿ ಸರ್ವೇರು, ಗವರ್ಮೆಂಟ್ ಸರ್ವೇರು ಸುಮಾರು 2,800 ಜನ ಇದ್ದಾರೆ. ಇಷ್ಟರ ಮೇಲೆ ನಿಮ್ಗೆ ಏನಾದರೂ ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೇವಲ ಮಾರ್ಚ್ 1ರಿಂದ ನಡೆದಂತ ಒಂದು ಧರಣಿ ರಾಜ್ಯದಲ್ಲಿ ಸುಮಾರು 4,80,000 ಅರ್ಜಿಗಳು ಬಿದ್ದಿದ್ದಾವೆ. ಅವಕ್ಕೆ ಯಾವುದು ಇವತ್ತಿನವರೆಗೆ ಸರ್ವೆ ಆಗ್ತಾ ಇಲ್ಲ. ರೈತರು ಖರೀದಿ ಕೊಡ್ಬೇಕಾದ್ರೆ ಖರೀದಿ ಆಗ್ತಾ ಇಲ್ಲ. ಮೊದಲೇ ಮಾರ್ಚ್ ತಿಂಗಳು ರೈತರು ಸಾಲ ಸೋಲ ಮಾಡಿ ತಮ್ಮ ಹೊಲವನ್ನು ಅಡವಿಟ್ಟು ಸಾಲ ಮಾಡಿ ಬ್ಯಾಂಕ್ ಲೋನ್ ತೆಗೆದಿರ್ತಾರೆ. ಅಲ್ಲಿ ಅವರು ಏನಾದರೂ ಖಾತೆ ಬದಲಾವಣೆ ಮಾಡಿ, ಹಕ್ಕು ವಾಟನೆ ಮಾಡಿಕೊಂಡು ಬದಲಾವಣೆ ಮಾಡಿ, ಹದ್ದುಬಸ್ತಿ ಫಿಕ್ಸ್ ಮಾಡಿಕೊಂಡು ತಮ್ಮ ಸಮಸ್ಯೆಗೆ ಒಂದು ಆರ್ಥಿಕ ಪರಿಹಾರ ತಗೊಳ್ಬೇಕಾದ್ರೆ ನೀವು ಅದನ್ನು ಮಾಡ್ತಾ ಇಲ್ಲ. ಸರ್ವೆ ಇಲಾಖೆ ಬಗ್ಗೆ ಹೇಳ್ಬೇಕಂದ್ರೆ ಹಮ್ಮುರಾಬಿ ಅವರು ಈ ಚೈನ್ ಸಿಸ್ಟಮ್ ಅನ್ನ ತಗೊಂಬಂದ್ರು. ಹಮ್ಮುರಾಬಿ ಇದ್ದಾವ. ನಂತರ 1802ರಲ್ಲಿ ವಿಲ್ಲಿಂಗ್ಟನ್ ಅನ್ನೋರು ಸರ್ವೆಯನ್ನ ಆರಂಭಿಸಿದ್ರು ಇಡೀ ದೇಶದಲ್ಲಿ ಬ್ರಿಟಿಷ್ ಕಾಲದಲ್ಲಿ. ಯಾಕಂದ್ರೆ ಬ್ರಿಟಿಷರು ಮಾಡಿದಂತ ತೀನಿ ಇನ್ನೂ ನಾವು ಬದಲಾಯಿಸಲಿಕ್ಕಾಗಿಲ್ಲ. ನೀವು ಪೋಡಿ ಮುಕ್ತ ಗ್ರಾಮ ಮಾಡ್ತೀನಿ ಅಂದ್ರು ಅದನ್ನು ಕೂಡ ಸಂಪೂರ್ಣ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಸಾರ್ವಜನಿಕರಿಗೆ ಕಡೆಯಿಂದ ಹಣ ಉಳಿಸಿಕೊಂಡು ನೀವು ಸೇವೆ ಕೊಡ್ತಾ ಇದ್ದೀರಿ. ಅದನ್ನು ಕೂಡ ಸೇವೆ ಮಾಡುವಂತ ವ್ಯಕ್ತಿಗಳಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಟೆಕ್ನಿಕಲ್ ಆಗಿ ಅವರು ಹಗಲಿ ರಾತ್ರಿ ಶ್ರಮ ಪಟ್ಟು ರೈತರ ಸಮಸ್ಯೆಗಳನ್ನ ಪರಿಹಾರ ಕೊಡುವಂತ ಒಂದು ಸರ್ವೇರಿಗೆ ನೀವು ರಕ್ಷಣೆ ಕೊಡದಿದ್ರೆ ಇನ್ನು ಯಾರಿಗೆ ರಕ್ಷಣೆ ಕೊಡ್ತೀರಿ? ಅವ್ರು ದುಡಿದಂತ ಹಣವನ್ನ ಅವರಿಗೆ ಕೊಡಕ್ ಆಗದಿದ್ರೆ ನಿಮ್ಮ ಗವರ್ಮೆಂಟ್ ಯಾಕೆ ಬೇಕು ನಮಗೂ? ಯಾಕಂದ್ರೆ ಈಗ ನಮ್ಮ ಆಮ್ ಆದ್ಮಿ ಪಕ್ಷ ದೆಹಲಿ, ಪಂಜಾಬದಲ್ಲಿ ಮಾಡಿದ ಬಗ್ಗೆ ನಮ್ಮ ನಾಯಕರು ಕೂಡ ಮಾತಾಡ್ತಾರ. ಈ ವ್ಯವಸ್ಥೆಯನ್ನ ಸರಿಪಡಿಸದೆ ಹೋದ್ರೆ ಆಮ್ ಆದ್ಮಿ ಪಕ್ಷ ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದ. ದಯವಿಟ್ಟು ನಿಷ್ಕಾಳಜಿ ಮಾಡಬೇಡ್ರಿ. ಅವರು ನಿಮ್ಮ ಅಧೀನದ ಒಂದು ಇಲಾಖೆ, ಸರ್ವೆ ಇಲಾಖೆ, ಕಂದಾಯ ಇಲಾಖೆ ವ್ಯಾಪ್ತಿಯ ಅಧೀನ ಇಲಾಖೆಗೆ ನೀವು ನ್ಯಾಯವನ್ನ ಕೊಡ್ರಿ ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ ಸರ್.